ಗನ್ ಹಿಡಿದುಕೊಂಡು ನಿವೃತ್ತ ಪೊಲೀಸ್ ಅಧಿಕಾರಿ ರಂಪಾಟ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದ ಬಳಿ ರಂಪಾಟ ನಡೆಸಿದ್ದಾರೆ. ಅಪಾರ್ಟ್ಮೆಂಟ್ ನಿರ್ಮಾಣವನ್ನು ವಿರೋಧಿಸಿ ಅಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣ ಆಗೋದು ಅವರಿಗೆ ಇಷ್ಟ ಇಲ್ಲ. ಈ ಕಾರಣದಿಂದಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ಬೆದರಿಕೆಯನ್ನು ಒಡ್ಡಿದ್ದಾರೆ. ಗ್ರಾನೈಟ್ಗಳನ್ನು ತಂದಿದ್ದಂಥ ಲಾರಿ ಚಾಲಕನಿಗೆ ಕೋವಿ ತೋರಿಸಿ, ಗನ್ ತೋರಿಸಿ ಧಮಕಿ ಹಾಕಿದ್ದಾರೆ. ಬಂದೂಕು ಹಿಡಿದು ನಿವೃತ್ತ ಪೊಲೀಸ್ ಅಧಿಕಾರಿ ಜಯಪ್ರಕಾಶ್ ಆವಾಜ್ ಹಾಕಿದ್ದಾರೆ. ಇಲ್ಲಿ ಯಾಕೆ ಬಂದೆ ಮಗನೇ ಅಂತ ಹೇಳಿ 20 ವರ್ಷಗಳಿಂದಲೇ ಕಟ್ತಿರೇ ಇದ್ದೀರಿ, ನಡೆಯೋ ಇಲ್ಲಿಂದ ಅಂತ ಹೇಳಿ ಲಾರಿಯನ್ನು ಮುಂದೆ ಕಳಿಸಿದ್ದಾರೆ. ಜಯಪ್ರಕಾಶ್ ಅವರು ಗ್ರಾನೈಟ್ ಅನ್ಲೋಡ್ ಮಾಡಬೇಕು ಸರ್ ಅಂತ ಹೇಳಿ ಕಾರ್ಮಿಕರು ಹೇಳಿದ್ದಾರೆ. ಆಗ ಕಟ್ಟಡ ಕಾರ್ಮಿಕರಿಗೂ ಗನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ. ಬಿಡಿಸಲು ಬಂದಂಥ ತಮ್ಮ ಕುಟುಂಬಸ್ಥರ ವಿರುದ್ಧವೂ ಗರಂ ಆಗಿದ್ದಾರೆ. ಜಯಪ್ರಕಾಶ್ ರಂಪಾಟ ಕಂಡು ನಾಗರಿಕರು ತಬ್ಬಿಬ್ಬಾಗಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಹೀಗೆ ಸಾರ್ವಜನಿಕವಾಗಿ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶನ ಮಾಡುವ ಹಾಗಿಲ್ಲ. ಹಾಗೆ ಮಾಡಿದರೆ ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ. ಸೊ ಇದೊಂದು ಪ್ರಕರಣ ಆಗುತ್ತೆ. ಜೊತೆಗೆ ಅವರಿಗೆ ತಕರಾರು ಏನೇ ಇದ್ದರೂ ಕುಳಿತುಕೊಂಡು ಮಾತನಾಡಿ ಬಗೆಹರಿಸಬೇಕು, ಇಲ್ಲ ಪೊಲೀಸ್ ಠಾಣೆಗೆ ದೂರು ಕೊಡಬೇಕು. ಗನ್ ಹಿಡ್ಕೊಂಡು ಕೋವಿ ಹಿಡ್ಕೊಂಡು ನಾನು ಬಂದು ಸುಟ್ಬಿಡ್ತೀನಿ ಅಂತ ಹೇಳಿದ್ರೆ ಖಂಡಿತ ದಶರಥ್, ಸದಾಶಿವನಗರದ ಗೃಹ ಸಚಿವರ ನಿವಾಸದ ಬಳಿ ಇವತ್ತು ವ್ಯಕ್ತಿಯೊಬ್ಬರು ಗನ್ನನ್ನ ಹಿಡಿದು ಬೆದರಿಕೆ ಹಾಕಿರುವಂತ ಪ್ರಯತ್ನ ನಡೆದಿದೆ. ಸದಾಶಿವನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸ ಇದೆ. ನಿವಾಸದ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣ ಆಗ್ತಾ ಇದೆ. ನಿತೇಶ್ ಅಪಾರ್ಟ್ಮೆಂಟ್ ನಿರ್ಮಾಣ ಆಗ್ತಾ ಇದೆ. ಅಪಾರ್ಟ್ಮೆಂಟ್ಗೆ ಟೈಲ್ಸ್ ಗಳನ್ನ ಒಂದು ಕಂಟೈನರ್ ಲಾರಿಯ ಮೂಲಕ ತರಲಾಗಿತ್ತು. ಅಲ್ಲಿ ವೆಹಿಕಲ್ಗಳು ಕೂಡ ಹೆಚ್ಚಾಯ್ತು, ಓಡಾಡೋದಕ್ಕೆ ಸಮಸ್ಯೆ ಆಯ್ತು ಅನ್ನುವಂತ ಕಾರಣಕ್ಕೆ ಪಕ್ಕದಲ್ಲಿದ್ದಂತಹ ಜಯಪ್ರಕಾಶ್ ನಿವೃತ್ತ ಅಧಿಕಾರಿ ಅವರು ಏಕಾಏಕಿ ಬಂದೂಕನ್ನ ಕೈಗೆತ್ಕೊಳ್ತಾರೆ. ಬಂದು ಚಾಲಕನಿಗೆ ಬೆದರಿಕೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ನಡೆಯೋ ನೀನು ಇಲ್ಲಿಂದ ಮೊದಲು ಮೂವ್ ಆಗು ಅಂತೇಳಿ ಅವನಿಗೆ ಎದುರಿಸ್ತಾರೆ. ಹಲವು ವರ್ಷಗಳಿಂದಲೂ ಕೂಡ ಈ ಕಟ್ಟಡ ನಿರ್ಮಾಣ ಆಗ್ತಾನೇ ಇದೆ, ಇಲ್ಲಿ ನಮ್ಗೆ ಸಮಸ್ಯೆ ಆಗ್ತಾನೆ ಇದೆ ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಚಾಲಕನಿಗೆ ಗನ್ನನ್ನ ತೋರಿಸಿ ನೀನು ಮೊದಲು ಇಲ್ಲಿಂದ ಹೊರಡು ಅನ್ನುವಂತ ಬೆದರಿಕೆಯನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಕಾರ್ಮಿಕರು ಸಹ ಅದರಲ್ಲಿ ಟೈಲ್ಸ್ ಇದೆ, ಅದನ್ನ ಕೆಳಗಿಳಿಸ್ಬೇಕು, ಆನ್ಲೋಡ್ ಮಾಡಿದ ನಂತರ ಲಾರಿ ಮೂವ್ ಆಗತ್ತೆ, ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಮನವಿಯನ್ನ ಅವರು ಮುಂದೆ ಇಟ್ಟರು ಕೂಡ ಜಯಪ್ರಕಾಶ್ ಅವರು ಗನ್ನನ್ನ ತೋರಿಸಿ ಮತ್ತೆ ಅವರಿಗೂ ಕೂಡ ಬೆದರಿಕೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ನೋಡಿ ಬಿಡಿಸೋದಕ್ಕೆ ಬಂದಂತಹ ಅವರ ಕುಟುಂಬ ಸದಸ್ಯರ ಮೇಲೂ ಕೂಡ ಜಯಪ್ರಕಾಶ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇದರಿಂದ ಅಲ್ಲಿ ಸಾರ್ವಜನಿಕರು ಸಾಕಷ್ಟು ಭಯಭೀತರಾಗ್ತಾರೆ ದಶರಥ್. ಯಾಕೆಂದ್ರೆ ಏಕಾಏಕಿ ಈ ರೀತಿಯಾಗಿ ಒಬ್ಬ ನಿವೃತ್ತ ಅಧಿಕಾರಿ ಬಂದೂಕನ್ನ ಕೈಗೆತ್ಕೊಂಡು ಬಂದು ಬೆದರಿಕೆಯನ್ನ ಹಾಕ್ತಾರೆ ಅಂತ ಅಂದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಆತಂಕ ಶುರು ಆಗತ್ತೆ. ಯಾಕೆಂದ್ರೆ ಅವರಿಗೆ ಅವ್ರ ಕಡೆ ಎದುರಿಸೋದನ್ನ ಬಿಟ್ಟು ನಮ್ ಕಡೆ ಏನಾದ್ರೂ ಅದನ್ನ ತಿದ್ದಿಸಿದ್ರೆ ನಮ್ ಗತಿ ಏನಾಗ್ಬೇಕು, ಒಂದು ವೇಳೆ ಏನಾದ್ರೂ ಟ್ರಿಗರ್ ಅನ್ನ ಮೂವ್ ಮಾಡಿದ್ರೆ ಏನಾಗತ್ತೆ ಅನ್ನುವಂತಹ ಆತಂಕ ಸಹಜವಾಗಿ ನಾಗರಿಕರಲ್ಲೂ ಬರುತ್ತೆ. ಅದು ಹೋಮ್ ಮಿನಿಸ್ಟರ್ ಮನೆಯ ಪಕ್ಕದಲ್ಲೇ ಈ ರೀತಿಯಾದಂತ ಒಂದು ಘಟನೆ ಇವತ್ತು ಆಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಆತಂಕ ಕೂಡ ಅಲ್ಲಿ ಆಗಿತ್ತು. ಈಗ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ನೀವು ಹೇಳಿದಾಗೆ ಒಂದು ವೇಳೆ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ, ನೀವು ಅದನ್ನ ಸಂಬಂಧಪಟ್ಟವರಿಗೆ ದೂರನ್ನ ಕೊಡಬೇಕು. ಈ ರೀತಿಯಾಗಿ ನಮ್ಗೆ ಮನೆ ಬಳಿ ಸಮಸ್ಯೆ ಆಗ್ತಾ ಇದೆ, ಇದನ್ನ ಪರಿಹರಿಸಿ ಅಂತೇಳಿ ಅವ್ರಿಗೆ ಮನವಿಯನ್ನ ಕೊಡ್ಬೇಕಾಗತ್ತೆ, ದೂರನ್ನ ಕೊಡ್ಬೇಕಾಗತ್ತೆ. ಅಥವಾ ಪೊಲೀಸ್ ಠಾಣೆಗೂ ಕೂಡ ತೆರಳಿ ದೂರನ್ನ ಸಲ್ಲಿಕೆ ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ ನಮ್ಗೆ ಪ್ರತಿನಿತ್ಯ ಸಮಸ್ಯೆ ಆಗ್ತಾ ಇದೆ, ಟ್ರಾಫಿಕ್ ಆಗ್ತಾ ಇದೆ, ಅದನ್ನ ನಿವಾರಣೆ ಮಾಡಿ ಅಂತೇಳಿ ದೂರನ್ನ ಕೊಡ್ಬೇಕಾಗತ್ತೆ. ಆದ್ರೆ ಏಕಾಏಕಿ ನಾನು ಒಬ್ಬ ಅಧಿಕಾರಿಯಾಗಿದ್ದೆ ಅನ್ನುವಂಥದ್ದನ್ನ ಹಿಂದಿನದನ್ನ ನೆನಪಿಸ್ಕೊಂಡು ಒಬ್ಬ ಮಾಜಿ ಅಧಿಕಾರಿ ಈ ರೀತಿಯಾಗಿ ಬಂದೂಕನ್ನ ಕೈಗೆತ್ಕೊಂಡು ಬೆದರಿಕೆಯನ್ನ ಹಾಕ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅಲ್ಲಿರುವಂತಹ ಸಾರ್ವಜನಿಕರ ಪ್ರಶ್ನೆ. ಹಾಗಾಗಿ ಅದು ಹೋಮ್ ಮಿನಿಸ್ಟರ್ ನಿವಾಸದ ಬಳಿನೇ ಈ ಘಟನೆ ಆಗಿರೋದ್ರಿಂದ ಸಹಜವಾಗಿ ಆತಂಕ ಇದೆ. ಈ ರೀತಿಯಾಗಿ ಗನ್ನನ್ನ ತೆಗೆದುಕೊಂಡು ಬಂದು ಎದುರಿಸೋದಕ್ಕೆ ಅವಕಾಶಗಳಿದೆಯಾ ಕಾನೂನಲ್ಲಿ, ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ನಾಗರಿಕರು ಕೂಡ ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಏನ್ ಮಾಡ್ತಾರೆ ನೋಡ್ಬೇಕಾಗತ್ತೆ ದಶರಥ್. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮನ್ನ ಮಾಹಿತಿಗೆ.